Watch India's largest kids library only on Jio Hotstar. Download the app now. ಅಯ್ಯ ನೇಗಿಲ್ ಉಳೋದು ಎಷ್ಟು ಸುಲಭ ಅಲ್ವಾ? ಹೌದು ಕಣ ಮೋಟು. ಈ ಜನ ಯಾಕಪ್ಪ ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಅಂತಾರೆ. ಹೌದು ಕಣ. ಓಯ್ 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 ಅಯ್ಯ 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 ಇದೇನೋ ಇದೆ ಹಸು. ಏನಾಯ್ತು ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದೆ? ಅಯ್ಯೋ ಅಯ್ಯೋ ಯಾರೋ ಕಾಪಾಡಿ. ಎಂದಿಲ್ಲ ಈ ಎತ್ತ ಕಂಟ್ರೋಲ್ ಮಾಡದೆ ಬಹಳ ಕಷ್ಟ ಆಗ್ಬಿಟ್ಟಿದೆ. ಯಾರಾದ್ರೂ ಕಾಪಾಡಿ. ಮೋಟು ಜಲ್ದಿ ಏನಾದ್ರು ಪ್ಲಾನ್ ಮಾಡು, ಸೊಂಟ ಮುರಿದೋಗ್ತಾ ಇದೆ. ಏನ್ ಮಾಡ್ಲೋ, ಖಾಲಿ ಹೋಟೆಲ್ ಅಲ್ಲಿ ತಲೆನೇ ಓಡೋದಿಲ್ಲ. ನೀನೇನಾದ್ರೂ ಯೋಚನೆ ಮಾಡಪ್ಪತ್ಲೋ. ಐಡಿಯಾ ಲೇ, ನಾವಿಬ್ರು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ನಮ್ಗೇನು ಏಟಾಗಲ್ಲ ಕಣು. ಈಗ ಬಂತು ನೋಡು, ಉಳೋದ್ರಲ್ಲಿ ಸಖತ್ ಮಜಾ. ಇಲ್ಲ ಹಿಡಿದು ಹೊಲದಲ್ಲಿ ಆಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅಯ್ಯೋ ಕೊಂಬು ಅಯ್ಯೋ ಸದ್ಯ ಬದುಕಿದ ಕಣಪತ್ಲು. ಯಮರಾಜನ ಎಮ್ಮೆ ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿದೆ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಬದುಕೇ ಇದೀವಿ ಕಣ ಮೋಟು. ನಾವು ಬದುಕಿರುವಾಗ್ಲೇ ಯಮನ್ ಕೋಣನ ನಾವು ನೋಡೋದಕ್ಕಾಗೋದಿಲ್ಲ ಗೊತ್ತಾ. ಈ ಯಮ ಇದಾನೆ ಅನ್ನೋದೇ ಡೌಟ್ ಕಣ. ಪುರಾಣದ ಕಥೆಗಳ ಪ್ರಕಾರ ಯಮ ಇದಾನೆ ಕಣೋ, ಆದ್ರೆ ಅವನು ಇದುವರೆಗೂ ಯಾರೂ ನೋಡಿಲ್ಲ. ಮಹಾಪ್ರಭು, ನಾವು ಪಟ್ಲು ಅನ್ನೋನ್ನ ಕರ್ಕೊಂಬರ್ಬೇಕು. ಯಾಕಂದ್ರೆ ಅವನ ಆಯುಷ್ ಇವತ್ತು ಮುಗೀತು. ಅಲ್ಲಿ ನೋಡಿ ಚಿತ್ರಗುಪ್ತರೆ, ಪತ್ಲು ಕೆಳಗಡೆ ಹೊಲದಲ್ಲಿದ್ದಾನೆ. ಏನೋ ಮಾಡಿದ್ರೆ ನೀನು ಕೋಣ. ಒಡನೆ ಕೆಳಗೆ ನಡೆ ಚಿತ್ರಗುಪ್ತ. ಲ್ಯಾಪ್ಟಾಪ್ ಅನ್ನು ನಾವು ಈಗಲೇ ತೆಗೆದುಕೊಳ್ಳಬೇಕು. ಎಷ್ಟೇ ಆಗಲಿ ಅದು ಇಡೀ ಜಗತ್ತಿನ ಜನರ ಜೀವನ ರೇಖೆಯ ಕುಂಡಲಿ ಜಾತಕ ಅಲ್ಲವೇ? ಅಯ್ಯಯ್ಯಪ್ಪ, ಇದೆಲ್ಲಿಂದ ಬಿತ್ತು? ಅಯ್ಯೋ, ಇದು ಹೊಸ ಲ್ಯಾಪ್ಟಾಪ್ ಕಣೋ. ಇದೆಲ್ಲಿಂದ ಬಿತ್ತು? ನನ್ಗನ್ಸುತ್ತೆ ಯಾವನ ಏರೋಪ್ಲೇನ್ ಇಂದ ಉದುರಿಸ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ಈ ಮೋಡ ಕೆಳಗಡೆ ಇಳಿತಾ ಇದೆ. ಏನಾದ್ರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ಅದ್ಯಾರೋ ನಮ್ ತರ ಮನುಷ್ಯ ಇದ್ದಂಗಿದ್ದಾನೆ. ನಡಿ ಅವ್ರ ಹತ್ರ ಹೋಗಿ ನಾವು ಅವರಾಗೆ ಮೋಡದ ಮೇಲೆ ಆರ್ಬೋದಾ ಅಂತ ಕೇಳೇ ಬಿಡೋಣ. ಬಾ, ಏನಾದ್ರೂ ಇರ್ಬೋದು. ಅಯ್ಯೋ, ಅವ್ರ ಮನುಷ್ಯರಲ್ಲ ಕಣೋ, ಯಮರಾಜ, ಸಾಕ್ಷಾತ್ ಯಮರಾಜ. ನನ್ಗನ್ಸುತ್ತೆ ಈ ಲ್ಯಾಪ್ಟಾಪ್ ಅವಂದೇ ಇರ್ಬೇಕು. ಚಿತ್ರಗುಪ್ತರು ಆದಷ್ಟು ಬೇಗ ಲ್ಯಾಪ್ಟಾಪ್ ಅನ್ನು ಹುಡುಕಿ. ಅದರಲ್ಲಿ ಆ ಪತ್ಲುವಿನ ಜೀವನದಲ್ಲಿ ಎಂಟ್ರಿ ಇದೆ. ಅದು ಡಿಲೀಟ್ ಆಯ್ತು ಅಂದ್ರೆ ನಾವನ್ನ ಕರ್ಕೊಂಡೋಗಾಗೋದೇ ಇಲ್ಲ. ಚಿತ್ರಗುಪ್ತ, ಕಮಾನ್ ಜಲ್ದಿ. ಅಯ್ಯೋ, ಯಮರಾಜ ಯಾಕೆ ಬಂದ ಅಂತ ನನಗೆ ಗೊತ್ತು. ನನ್ನ ಎತ್ತಕೊಂಡು ಹೋಗಕ್ ಬಂದವನೇ. ಮೋಟು, ನಾನು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಕಣೋ. ಏನಾರು ಒಂದು ಐಡಿಯಾ ಮಾಡು. ನಾನಿರೋ ತನಕ ನೀನ್ ನನ್ನನ್ನ ಕರ್ಕೊಂಡೋಗಾಗೋದೇ ಇಲ್ಲ. ಆದ್ರೆ ಇಲ್ಲಿಂದ ಹೊರಗೆ ಹೇಗ್ ಹೋಗೋದು? ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ. ನೀನೇನಾದ್ರೂ ಯೋಚನೆ ಮಾಡೋ. ಐಡಿಯಾ. ಈ ಸಮೋಸ ವಾಸನೆಗೆ ಬೀಳದೇ ಇರೋರು ಯಾರು ಇಲ್ಲ. ಈ ಸಮೋಸದಿಂದ ಆಟ ಆಡಿಸ್ತೀನಿ ನೋಡು. ಹಲೋ ಸರ್, ಇದನ್ನೇನಾರು ತಿಂತೀರಾ? ಇನ್ನೊಂದು ತಗೋ, ಕ್ಯಾಚ್. ಓ, ಇದು ನಿಜವಾಗ್ಲೂ ಸೂಪರ್ ಐಡಿಯಾ. ಈ ಐಡಿಯಾ ಬಹಳ ಚೆನ್ನಾಗಿತ್ತು. ಇನ್ ಯಮರಾಜರು ನಮ್ಮ ಹಿಡಿಯೋದಕ್ಕೆ ಆಗೋದೇ ಇಲ್ಲ. ರೈಟ್ ಚಿತ್ರಗುಪ್ತರೆ, ಅಲ್ಲಿ ನೋಡಿ, ಅವ್ರು ತುಂಬಾ ಹುಷಾರಾಗಿದ್ದಾರೆ. ಅವ್ರು ನಮ್ಮ ವಾಹನನೇ ತಗೊಂಡು ಹೋಯ್ತಾ ಇದಾರೆ ನೋಡಿ ಅಲ್ಲಿ. ನಡೀರಿ, ನಾವೊಂದು ಸೈಕಲ್ ಕಿತ್ಕೊಂಡು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಈ ಬಾಡಿಗೆ ಸೈಕಲ್ ಓಡಿಸೋದು ಬಹಳ ಕಷ್ಟ ಅಪ್ಪ. ಚೈನೇ ಸರಿಗಿಲ್ಲ. ಅಯ್ಯೋ, ಏ ಮೋಟು ಬತ್ಲ, ಯಾವ ನಾಟಕ ಕಂಪನಿಗೆ ಸೇರ್ಕೊಂಡಿರಿ? ಹೊಸ ಡ್ರಾ ಮಾಡಕತ್ತೀರೇನ? ಮಗು, ನೀನು ಯಾರನ್ನು ಮೋಟು ಪತ್ಲು ಅಂತ ಕರೀತಿರುವೆ? ನಾನು ಯಮರಾಜ, ಮತ್ತಿವರು ಚಿತ್ರಗುಪ್ತರು. ಓಹೋ, ನೀನ ಯಮರಾಜ, ಮತ್ತಾತ ಚಿತ್ರಗುಪ್ತ ಏನ? ಹೌದು ಮಾನವ, ಯಮ ಮಹಾರಾಜರು ನಿಜ ಹೇಳ್ತಿದ್ದಾರೆ. ನಾವು ಯಮಲೋಕದಿಂದ ಬಂದಿದ್ದೀವಿ. ಓ, ಯಮಲೋಕದಿಂದ ಬಂದಿರೇನ? ನನ್ನ ಮಾತ್ ನಿಮಗೆ ಅಲ್ಲಿಗೆ ಕಳಿಸ್ತೀನಿ ನೋಡಿ. ಈಗ ನೀವೇ ನನ್ನ ಒಳ್ಳು ಮಾಡ್ತಾ ಇದ್ದೀರಾ? ಮೀಸೆ ಇಟ್ಕೊಂಡು ಕಿರೀಟ ಹಾಕೊಂಡ್ಬಿಟ್ರೆ ನಾನು ನಿಮ್ಮನ್ನ ಕಂಡಿಡಿಯಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿರೇನ? ಈಗ್ಲಾಯ್ತು ನಿಮ್ಗೆ ಒಕ್ಕರ. ಬಿಡಲ್ಲ, ಬರಲ್ಲ. ಮೀಸೆಯನ್ನು ಬಿಡು, ಎಳೆಯಬೇಡ. ಬಿಡು ಭಕ್ತ, ಎಳೆಯಬೇಡ. ಒಳ್ಳೆ ಕ್ವಾಲಿಟಿ ಗಮ್ ಹಾಕಿ ಮೀಸೆ ಅಂಟಿಸ್ಕೊಂಡ್ಬಿಟ್ಟಿದ್ದೇನಲ್ಲಿ. ಈ ಪತ್ಲು ಮೀಸೆ ಕೀಳ್ತೀನಿ ನೋಡಿ. ಈಗ ಮಾಡ್ತೀನಿ ಅವನಿಗ. ನೀನು ನಮ್ಮ ಮೀಸೆಯನ್ನು ಎಳೆದು ನಮಗೆ ಅಪಮಾನ ಮಾಡುತ್ತಿರುವೆ.
ಈಗಲೇ ನಿನಗೆ ಬುದ್ಧಿ ಕಲಿಸುತ್ತೇನೆ. ಓ, ಏನ್ ಮಾಡ್ಲಿಕ್ಕತ್ತೀರಿ? ಅರೆ ಸರ, ಮಹಾರಾಜ್ರೆ, ಮಹಾಪ್ರಭು, ನನಗೆ ಕ್ಷಮಿಸ್ಬಿಡ್ರಿ. ನನ್ ಟೀ ಅಂಗಡಿ ಎಲ್ಲ ಹಾರೋಕತ್ತದ. ಅಯ್ಯ, ಮತ್ತೆ ಕಾಪಾಡ್ರಿ ಸರ. ಅರೆ, ಇದು ಬಹಳ ಸ್ವಾದಿಷ್ಟಕರವಾಗಿದೆ. ಏ ಮೋಟು, ನನ್ನ ಜೀವದ ಗೆಳೆಯ, ಏನು ಆ ಕೋಣನ ಎಲ್ಲಿಂದ ತಗೊಂಡ್ಬಂದ್ರು ನೀವು? ನನಗೂ ಹೇಳ್ರು. ಡಾಕ್ಟರ್ ಮುನ್ಸ್ವಾಮಿ, ದಯವಿಟ್ಟು ನನ್ನನ್ನು ಕಾಪಾಡು. ಯಮರಾಜ ನನ್ನ ಹಿಂದೆ ಬರ್ತಾ ಇದ್ದಾನೆ. ಈ ಲ್ಯಾಪ್ಟಾಪ್ ನಲ್ಲಿ ನನ್ನ ಜೀವನ ಅಂತ್ಯ ಆಯ್ತು ಅಂತ ಬರ್ತಿದ್ಯಂತೆ. ಏನಾದ್ರು ಮಾಡಿದ್ರೆ ನನ್ನ ನಾಶ ಮಾಡ್ಬಿಡು. ನಿನ್ನ ಕೈ ಮುಗಿತೀನಪ್ಪ. ಅಯ್ಯೋ, ನೀನ್ ಏನ್ ಹೇಳ್ತಿದ್ಯೋ ಅದು ನಿಧಾನವಾಗಿ ಹೇಳು. ಅಯ್ಯೋ, ಇದನ್ನು ಹೊಡೆದಕ್ಕೂ ಆಗ್ತಿಲ್ಲ, ಮುಟ್ಟಕ್ಕೂ ಆಗ್ತಿಲ್ಲ. ಮೋಟು, ಏನಾರು ಐಡಿಯಾ ಮಾಡೋ. ಏನ್ ಮಾಡೋ, ಖಾಲಿ ಹೋಟೆಲ್ ಅಲ್ಲಿ ತಲೆಲೇ ಓಡಲ್ಲ. ಮುನ್ಸಮ್ಮಣ್ಣ, ನೀನೇನಾದ್ರೂ ಐಡಿಯಾ ಮಾಡೋಣ. ನಾವು ನಿಮ್ ಶರಣರಾಗ್ಬಿಟ್ಟಿದೀವಿ. ಪ್ಲೀಸ್ ಏನಾದ್ರೂ ಮಾಡಪ್ಪ. ಪತ್ಲು, ನನ್ನ ಗೆಳೆಯ, ಜೀವದ ಗೆಳೆಯ, ನಾನಿರುವಾಗ ನಿನ್ನನ್ನು ಯಾರು ಟಚ್ ಮಾಡೋದಕ್ಕಾಗಲ್ಲ. ನೀನ್ ಧೈರ್ಯವಾಗಿರು. ಹೌದೇ? ಇವರಿಬ್ಬರನ್ನು ನೀನು ಕಾಪಾಡುವೆಯಾ? ಅಯ್ಯೋ, ಅಯ್ಯೋ, ಕಾಪಾಡಿ. ಬೇಡ ಬೇಡ, ಯಮರಾಜ ಕಾಪಾಡು. ಅಯ್ಯ, ಕೈ ಮುಗಿತೀನಿ, ನಿನ್ ಕಾಲು ಬೀಳ್ತೀನಿ, ಕೈ ಹೊಡಿತೀನಿ. ಬೇಡ, ಅಯ್ಯೋ ಕಾಪಾಡು. ಅಯ್ಯಯ್ಯೋ, ಈ ಮೋಟು ಪತ್ಲು ಯಾವ ತರ ಗಾಡಿ ಮೇಲೆ ಹತ್ಕೊಂಡು ಹೋಗ್ತಾ ಇದಾರೆ? ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಚಲ್, ಇಷ್ಟೊಂದು ಸ್ಪೀಡಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗಾಡಿ ನಿಲ್ಸಿ ಬೇಗ, ಕಮಾನ್ ನಿಲ್ಸಿ ಬೇಗ. ಸರ್, ಸದ್ಯಕ್ಕೆ ನಿಲ್ಸಕ್ಕಾಗಲ್ಲ ಸರ್, ಪತ್ಲು ಜೀವನದ ಪ್ರಶ್ನೆ ಇದು. ಹಾಗಂದ್ರೆ ಏನರ್ಥ? ಯಾವ ಮಾಡೆಲ್ ಗಾಡಿ ಇದು? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ, ಸ್ಟಾಪ್. ಸಿಂಗಂ ಸರ್, ಇದು ಯಮರಾಜನ್ ಕೋಣ, ಅವನು ವೆಹಿಕಲ್ಲು. ಇದು ನಿಲ್ಸಕ್ಕಾಗಲ್ಲ, ಓವರ್ ಸ್ಪೀಡ್ ನಲ್ಲಿದೆ. ಇದು ನನ್ನ ಜೀವನದ ಪ್ರಶ್ನೆ ಬೇರೆ. ಎಂಪಾಸಿಬಲ್, ಎಂಪಾಸಿಬಲ್. ಐ ಆಮ್ ಡ್ರೀಮಿಂಗ್, ಐ ಆಮ್ ಡ್ರೀಮಿಂಗ್. ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೇನೆ. ಅಯ್ಯಯ್ಯೋ, ಏನ್ ನಡೀತಾ ಇದೆ? ಸೈಕಲ್ ಮೋಟರ್ ಸೈಕಲ್ ಗಿಂತ ಫಾಸ್ಟ್. ಹೆಂಗ್ ಸಾಧ್ಯ ಅದು? ಎಂಪಾಸಿಬಲ್. ಏ ಮೋಟು ಪತ್ಲು, ಮೀಸೆ ಬಿಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಇಬ್ರು? ಸ್ಟಾಪ್, ಐ ಸೇ ಸ್ಟಾಪ್. ಸುಮ್ಮನಿರುವರ ವತ್ಸ, ನಾವು ಎಲ್ಲಿಗೋ ಹೊರಟಿದ್ದೇವೆ, ನಮ್ಮನ್ನು ತಡೆಯಬೇಡಿ. ಹೂ ಈಸ್ ವತ್ಸ್? ಹೂ ಈಸ್ ವಾಟ್ಸ್? ಮೈ ನೇಮ್ ಇಸ್ ಚಿಂಗಂ, ಇನ್ಸ್ಪೆಕ್ಟರ್ ಚಿಂಗಂ. ನಿಲ್ಲಿ, ಇದು ನನ್ನ ಆರ್ಡರ್ ನಿಮಗೆ. ಸ್ಟಾಪ್. ಕಾನೂನು ಮೇಲೆ ಆಣೆ ಮಾಡ್ತಿದ್ದೀನಿ. ನನ್ನ ತಲೆಯು ಪೂರ್ತಿಯಾಗಿ ಕೆಟ್ಟು ಹೋಗಿರುವುದು. ನಾನು ನಿಲ್ಲುವುದಿಲ್ಲ. ನೀನೇ ನನ್ನ ಹಿಂದೆ ಬಾ ಪುತ್ರ. ಓ, ಈಗ ಹೂ ಇಸ್ ಪುತ್ರ? ಆಗ್ಲೇ ವತ್ಸ ಮುಟ್ಟಿಗೆ ಪುತ್ರ ಅಂತಿದ್ಯಾ? ಯಾರು ನೀನು? ನಿಂತ್ಕೋ. ಯಮರಾಜ ಹತ್ರ ಬಂದ್ಬಿಟ್ರು. ಬೇಗ ಸ್ವಲ್ಪ ಫಾಸ್ಟ್ ಆಗಿ ಹೋಗು. ಅಯ್ಯಯ್ಯೋ, ಇದೇನ್ ನಡೀತಾ ಇದೆ ಇಲ್ಲಿ? ಯಾರಾದ್ರೂ ಸ್ಟಾಪ್ ಮಾಡಿ, ಇದನ್ನ ಸ್ಟಾಪ್ ಮಾಡಿ ಪ್ಲೀಸ್, ಇನ್ ದ ನೇಮ್ ಆಫ್ ಲಾ. ಇನ್ನು ಸಾಕು ಮಾಡಿ. ತುಂಬಾ ರನ್ನಿಂಗ್ ರೇಸ್ ಆಗೋಯ್ತು. ಯಮರಾಜನಿಂದ ತಪ್ಪಿಸಿಕೊಳ್ಳುವುದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಇದು ನನ್ನ ಡೈಲಾಗು. ನೀನ್ ಡೈಲಾಗ್ ಚೇಂಜ್ ಮಾಡ್ಕೋ. ನಡೀತಾ ಇರೋದಲ್ಲ ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಎಂ ಎನ್ನಲಿಲ್ಲ, ಎಂಪಾಸಿಬಲ್ ಎಂದು ಹೇಳಿದೆ. ನಾನು ಯಮರಾಜ, ಯಮ. ಅಯ್ಯೋ ಅಯ್ಯೋ, ಹುಸ್ ಹುಸ್, ಇನ್ನು ನಮ್ಮನ್ನು ಯಾರು ಕಾಪಾಡೋಕ್ಕಾಗಲ್ಲ ಕಣು. ಆಟ ಮುಗಿಯಿತು, ಪರದೆ ಬಿದ್ದಾಯಿತು. ಇನ್ನು ಆ ಲ್ಯಾಪ್ಟಾಪ್ ಅನ್ನು ನನ್ನ ಕೈಗೆ ಕೊಟ್ಟು ಬಿಡಿ. ಅದರಲ್ಲಿ ಈ ಜಗತ್ತಿಗೆ ಕಾಲಿಡೋ ಎಲ್ಲಾ ಮನುಷ್ಯರ ಜೀವನ ರೇಖೆ ಅಡಗಿದೆ. ಮೊದ್ಲು ನೀನು ಪತ್ಲನ ಕರ್ಕೊಂಡೋಗೋದಿಲ್ಲ ಅಂತ ಆಣೆ ಮಾಡ್ಬಿಡು. ಇಲ್ಲ ಅಂದ್ರೆ ನಾನು ಈ ಲ್ಯಾಪ್ಟಾಪ್ ಅಲ್ಲಿರೋ ಎಲ್ಲ ಎಂಟ್ರನ್ನು ಡಿಲೀಟ್ ಮಾಡಕ್ ಬಿಡ್ತೇನೆ. ಬೇಡ ಬೇಡ, ಹಾಗೆ ಮಾಡಬೇಡ. ಅಲ್ಲೋಲ್ಲ ಕಲ್ಲಲಾಗಿ ಬಿಡುತ್ತದೆ. ಏನು ಗೊತ್ತಾಗುವುದೇ ಇಲ್ಲ. ಯಾರನ್ನು ಬಿಡುವುದು, ಯಾರನ್ನು ಕರೆದುಕೊಂಡು ಹೋಗುವುದು ಎಂದು ತಿಳಿಯುವುದಿಲ್ಲ. ನಿನಗೆ ಅದನ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಬರುತ್ತೇನೋ? ಖಂಡಿತ ಬರೋದಿಲ್ಲ. ಆದ್ರೆ ಹೇಳೋದ್ರಲ್ಲಿ ಏನ್ ಕಳ್ಕೋಬೇಕಾಗಿದೆ ಪತ್ಲು? ಬೇಡ 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 ಬೇಡ, ಹಂಗ್ ಮಾಡಬೇಡ ಮಾನವ. ನಿನ್ನ ಕೈ ಮುಗಿತೀನಿ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾವು ಕೇಳ್ತೀವಿ. ನನ್ಗೆ ನನ್ನ ಜೀವದ ಗೆಳೆಯನ್ ಜೀವ ವಾಪಸ್ ಬೇಕು. ಆ ಮೋಟು ಹೇಳು, ಲ್ಯಾಪ್ಟಾಪ್ ನ ವಾಪಸ್ ಕೊಡು. ಇಲ್ಲ ಅಂದ್ರೆ ಪತ್ಲು ಬದಲು ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ನೋಡು, 1 ಸೆಕೆಂಡ್ ಅಲ್ಲಿ ಲ್ಯಾಪ್ಟಾಪ್ ನನ್ನ ಕೈಗೆ ಬಂದ್ಬಿಡುತ್ತದೆ. ನಿಮ್ಗೆ ಹಾಗನ್ಸುತ್ತ ಮಹಾರಾಜ್ರೆ? ಇವ್ರ ಮಕ ನೋಡಿದ್ರೆ ನನ್ಗೆ ಹಾಗನ್ನಿಸ್ತಾ ಇಲ್ಲ. ನೋಡುತ್ತಿರು, ಅವನ ಜೀವ ಅಂತ ಬಂದಾಗ ಮನುಷ್ಯ ಎಲ್ಲಾ ಬಾಂಧವ್ಯವನ್ನು ಪಕ್ಕಕ್ಕೆ ಇಟ್ಟು ಬಿಡುತ್ತಾನೆ. ಮೊದಲು ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತಾನೆ. ಸರಿ, ನಾವು ನಿಮ್ಮ ಸ್ನೇಹಕ್ಕೆ ಜೈ ಅಂತೀವಿ. ಆದ್ರೆ ಪತ್ಲು ಬದಲು ನೀನ್ ನಮ್ ಜೊತೆ ಬರ್ಬೇಕಾಗತ್ತೆ.
ನನಗೆ ಒಪ್ಗೆ, ಆದ್ರೆ ಅಲ್ಲಿ ಬಿಸಿ ಬಿಸಿ ಸಮೋಸ ಸಿಗುತ್ತೆ ತಾನೇ? ಇಲ್ಲ, ನೀವು ಮೋಟರ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬರ್ತೀನಿ, ತಗೊಳ್ಳಿ ನಿಮ್ ಲ್ಯಾಪ್ಟಾಪ್. ಏನಾಗ್ತಾ ಇದೆ? ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ನನಗೆ ಖುಷಿ ಆಗ್ತಿದೆ. ಮೋಟು, ನೀನು ಬಹಳ ಧೈರ್ಯಶಾಲಿ. ನಿನ್ನಂತಹ ಗೆಳೆಯ ಸಿಗೋದು ತುಂಬಾ ಕಷ್ಟ. ಆದ್ದರಿಂದ ಪತ್ಲುಗೆ ಒಂದು ಜೀವದಾನವನ್ನು ಕೊಡುತ್ತಿದ್ದೇನೆ. ಐ, ನಿಮ್ಮಿಬ್ಬರದು ಕಿಲಾಡಿ ಜೋಡಿ. ಅಯ್ಯಯ್ಯೋ, ಕಾಪಾಡಿ! ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಿ? ಬಿಟ್ಬಿಡಿ ನನ್ನ ಕ್ಷಮಿಸ್ಬಿಡಿ. ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಕಾಪಾಡಿ, ಕಾಪಾಡಿ, ನನ್ನ ಕಾಪಾಡಿ! Watch India's largest kids library only on Geo Hotstar. Download the app now.